ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ಫೋನ್ ನಂಬರ್ 9113614688. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಜೇರಿಯನ್ ಸೆಕ್ಷನ್ ಆದ ನಂತರ ನಿಮ್ಮ ಗಾಯ ಅಥವಾ ವೂಂಡ್ ಹೇಗೆ ಗುಣವಾಗಬೇಕು ಮತ್ತು ಅದರಲ್ಲಿ ಸೋಂಕು ಉಂಟಾದಲ್ಲಿ ಕಂಡುಬರುವ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿಜೇರಿಯನ್ ನಂತರ ಗಾಯವು ಸೋಂಕಿಗೆ ಒಳಗಾಗಿದೆಯೇ ಎಂದು ತಿಳಿಯಲು 3 ಪ್ರಮುಖ ಲಕ್ಷಣಗಳನ್ನು ಗಮನಿಸಿ. 1. ಅತಿಯಾದ ನೋವು. ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯ ನಂತರ ನೋವು ದಿನ ಕಳೆದಂತೆ ಕಡಿಮೆಯಾಗಬೇಕು. ಆದರೆ ನೋವು ಕಡಿಮೆಯಾಗುವ ಬದಲು ಅಸಹನೀಯವಾಗಿ ಹೆಚ್ಚಾಗುತ್ತಿದ್ದರೆ ಅದು ಸೋಂಕಿನ ಲಕ್ಷಣ. 2. ಸ್ರವಿಕೆ. ಗಾಯದಿಂದ ಪಸ್, ಹಳದಿ ಅಥವಾ ಪಿಂಕ್ ಬಣ್ಣದ ದ್ರವ ಬರುತ್ತಿದ್ದರೆ ಮತ್ತು ಅದರಿಂದ ದುರ್ವಾಸನೆ ಬರುತ್ತಿದ್ದರೆ ತಕ್ಷಣ ಗಮನಹರಿಸಿ. 3. ಕೆಂಪಗಾಗುವುದು ಮತ್ತು ಊತ. ಗಾಯದ ಸುತ್ತಲೂ ವಿಪರೀತ ಕೆಂಪಗಾಗುವುದು, ಊತ ಬರುವುದು ಅಥವಾ ಆ ಜಾಗವನ್ನು ಮುಟ್ಟಿದಾಗ ವಿಪರೀತ ಬಿಸಿಯ ಅನುಭವವಾಗುವುದು ಸೋಂಕನ್ನು ಸೂಚಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಜ್ವರ ಅಥವಾ ನಡುಕ ಕೂಡ ಕಾಣಿಸಿಕೊಳ್ಳಬಹುದು. ಅನೇಕ ತಾಯಂದಿರಿಗೆ ಒಂದು ಆತಂಕವಿರುತ್ತದೆ. ಸಿಜೇರಿಯನ್ ಗಾಯ ಬಿಟ್ಟುಕೊಳ್ಳಬಹುದೇ? ವೈದ್ಯಕೀಯವಾಗಿ ಇದನ್ನು ವೂಂಡ್ ಡಿಹಿಸೆನ್ಸ್ ಎನ್ನುತ್ತಾರೆ. ಇದು ಬಹಳ ಅಪರೂಪವಾದರೂ ಗಾಯದ ಸೋಂಕು ಅಥವಾ ಹೊಟ್ಟೆಯ ಮೇಲೆ ಅತಿಯಾದ ಒತ್ತಡ ಬಿದ್ದಾಗ ಗಾಯದ ಪದರಗಳು ಬಿಟ್ಟುಕೊಳ್ಳುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಮಧುಮೇಹ, ಬೊಜ್ಜು ಇರುವವರಲ್ಲಿ ಅಥವಾ ಪೌಷ್ಟಿಕಾಂಶದ ಕೊರತೆ ಇದ್ದರೆ ಈ ಅಪಾಯ ಹೆಚ್ಚು. ನಿಮ್ಮ ಚೇತರಿಕೆ ಅಥವಾ ರಿಕವರಿ ವೇಗವಾಗಿ ಆಗಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ. ನಿಮ್ಮ ಗಾಯವನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಒಣದಾಗಿ ಇಟ್ಟುಕೊಳ್ಳಿ. ವೈದ್ಯರು ಸೂಚಿಸಿದರೆ ಅಬ್ಡೊಮಿನಲ್ ಬೈಂಡರ್ ಬಳಸಿ. ಜೋರಾಗಿ ಕೆಮ್ಮುವಾಗ ಅಥವಾ ಸೀನುವಾಗ ಗಾಯದ ಮೇಲೆ ಮೆಲ್ಲಗೆ ದಿಂಬನ್ನಿಟ್ಟು ಒತ್ತಿ ಹಿಡಿಯಿರಿ. ಜಾಸ್ತಿ ಭಾರ ಎತ್ತುವುದು ಅಥವಾ ಬಗ್ಗುವುದನ್ನು ತಪ್ಪಿಸಿ. ಪ್ರೋಟೀನ್ ಮತ್ತು ವಿಟಮಿನ್ ಯುಕ್ತ ಪೌಷ್ಟಿಕ ಆಹಾರ ಸೇವಿಸಿ. ಗಾಯದಲ್ಲಿ ಏನಾದರೂ ಬದಲಾವಣೆ ಕಂಡುಬಂದಲ್ಲಿ ಕೂಡಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ನಾವು ಗಾಯದ ಲೇಬಲ್ ಟೆಸ್ಟ್ ಮಾಡಿ ಅಗತ್ಯವಿದ್ದರೆ ಸರಿಯಾದ ಆಂಟಿಬಯೋಟಿಕ್ಸ್ ಅಥವಾ ಟಾಪಿಕಲ್ ಆಂಟಿಮೈಕ್ರೋಬಿಯಲ್ ಡ್ರೈಕ್ರೋಬಿಯಲ್ ಡ್ರೆಸ್ಸಿಂಗ್ ಮೂಲಕ ಚಿಕಿತ್ಸೆ ನೀಡುತ್ತೇವೆ. ನೆನಪಿಡಿ, ಆರಂಭದಲ್ಲೇ ಚಿಕಿತ್ಸೆ ಪಡೆದರೆ ಗಾಯ ಬೇಗ ಗುಣವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡಕ್ಕೆ ಭೇಟಿ ನೀಡಿ ಅಥವಾ 9113614688ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಅಥವಾ ಪ್ರಗತಿ ನರ್ಸಿಂಗ್ ಹೋಮ್, 1ನೇ ಕ್ರಾಸ್, ಕಲ್ಯಾಣ ನಗರ, ಧಾರವಾಡ. ಫೋನ್ 7812136836. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.